ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ನ್ಯೂಸ್ 24x7. ನಾನು ನಿಮ್ಮ ಮೇಘನ. ಒಂದು ಊಟ ಕೇವಲ ಹೊಟ್ಟೆ ತುಂಬೋದಲ್ಲ, ಮನಸ್ಸು ಕೂಡ ತುಂಬಬೇಕು. ಅಂತ ಅನುಭವ ಪಡೆಯೋದಕ್ಕೆ ನೀವೇನಾದ್ರೂ ಜಾಗ ಹುಡುಕ್ತಾ ಇದ್ರೆ ಅದೇ ನಮ್ಮ ನಾಗಣ್ಣ ನಾಟಿ ಸ್ಟೈಲ್ ಹೋಟೆಲ್. ಇಲ್ಲಿ ರುಚಿಯೇ ರಾಜ. ಹಳ್ಳಿ ಶೈಲಿಯಲ್ಲಿ ನಾಟಿ ಕೋಳಿ ಸಾರು, ರಾಗಿ ಮುದ್ದೆ, ಸ್ವಲ್ಪ ಬಿರಿಯಾನಿ. ಆಹಾ, ಕೇಳ್ತಾ ಇದ್ರೇನೆ ಸ್ವರ್ಗ. ಸೊ ಇದು ಲೊಕೇಟ್ ಆಗಿರೋದು ತ್ಯಾಗರಾಜ್ ನಗರ್ ರೈಡರ್ಸ್ ಡ್ರೈವಿಂಗ್ ಸ್ಕೂಲ್ ಪಕ್ಕದಲ್ಲಿ. ಸೊ ಇಲ್ಲಿನ ರುಚಿಗಳು ಏನೇನು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ನಾಗಣ್ಣ ನಾಟಿ ಸ್ಟೈಲ್ ಹೋಟೆಲ್ ಓನರ್ ಇದ್ದಾರೆ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮ್ಮ ಹೆಸರೇನು? ನನ್ನ ಹೆಸರು ನಾಗಣ್ಣ. ಓಕೆ, ಸೊ ನೀವು ಹೋಟೆಲ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? ಹೋಟೆಲ್ ಸ್ಟಾರ್ಟ್ ಮಾಡಿ 4 years ಆಯ್ತು. ಓಕೆ. ಆಕ್ಚುಲ್ ಆಗಿ ಇದು ಮಾಡಿದ ನನ್ನ ಮಗಳು. ಓಕೆ. ಅದು ಅನ್ನಪೂರ್ಣ ಹೋಟ್ಲ್ ಅಂತ ಮಾಡಿದ್ಲು. 3 years ಆದ್ಮೇಲೆ ಇವಾಗ ನಾನು ಇಲ್ಲಿ ತಗೊಂಡೆ. ತಗೊಂಡ್ಮೇಲೆ ಇವಾಗ ನನ್ನ ಹೆಸರಲ್ಲಿ ನಾಗಣ್ಣ ನಾಟಿ ಸ್ಟೈಲ್ ಅಂತ ಮಾಡಿದ್ದೆ. ಓಕೆ ಸರ್. ಸೊ ಸರ್, ನಿಮ್ ಹೋಟೆಲ್ ಅಲ್ಲಿ ಏನೇನ್ ಡಿಶಸ್ ಸಿಗುತ್ತೆ? ಫಸ್ಟ್ ಕರ್ನಾಟಕ ಅಂದ್ರೇನೆ ಎಲ್ಲರಿಗೂ ಜ್ಞಾಪಕ ಆಗೋದು ಮುದ್ದೆ. ಸೊ ಮುದ್ದೆ, ನಾಟಿ ಕೋಳಿ, ಆಮೇಲೆ ಚಿಕನ್ ಮಸಾಲ, ಪೆಪ್ಪರ್ ಚಿಕನ್, ತಲೆ ಮಾಂಸ, ಬೋಟಿ, ಆಮೇಲೆ ಕಬಾಬು, ಫಿಶ್, ಇದೆಲ್ಲ ಮಾಡ್ತೀವಿ ಬೆಳಗ್ಗೆ ಹೊತ್ತು. ರಾತ್ರಿ ಹೊತ್ತು ಚೈನೀಸ್ ಐಟಮ್ ಇರುತ್ತೆ, ಪ್ಲಸ್ ಈ ನಾಟಿ ಐಟಮ್ಸ್ ಎಲ್ಲ ಇರುತ್ತೆ. ಸಂಡೇಸು ಆಮೇಲೆ ವೀಕ್ಲಿ 3 days ಎಲ್ಲ ಚೇಂಜಸ್ ಆಗ್ತಾ ಇರುತ್ತೆ. ವೆರೈಟೀಸ್ ಮಾಡ್ತಾನೆ ಇರ್ತೀವಿ. ಓಕೆ. ಸೊ ನಾಗಣ್ಣ ನಾಟಿ ಸ್ಟೈಲ್ ಹೋಟೆಲ್ ವಿಸಿಟ್ ಮಾಡಿದವರು ಈ ಒಂದು ಡಿಶ್ ನ ತಿನ್ಲೇಬೇಕು ಅಂತಾದ್ರೆ ನೀವು ಯಾವ್ದನ್ನ ಸಜೆಸ್ಟ್ ಮಾಡ್ತೀರಾ? ನಾನು ಇಂಥದಂತ ಸಜೆಸ್ಟ್ ಮಾಡೋದಿಲ್ಲ, ಎಲ್ಲಾನು ಚೆನ್ನಾಗೇ ಇರುತ್ತೆ. ಆದ್ರೆ ಕೆಲವ್ರು ಹೇಳ್ತಾರೆ ಇದು ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ. ಮೇನ್ ನನಗೆ ನಾನು ಮಾಡದಾದ್ಮೇಲೆ ಹೋಟೆಲ್ ನನ್ನ ಕಾಂಪ್ಲಿಮೆಂಟ್ಸ್ ಬಂದಿದ್ದೇನಂದ್ರೆ 365 days ಕೆಲವೊಂದು PGಲಿ ಇರೋರೆಲ್ಲ ತಿಂದು ನಿಮ್ಮ ಹತ್ರ ಬೇರೆ ಬೇರೆ ಹೋಟ್ಲಲ್ಲಿ ನಾವು ತಿಂದಿದ್ದೀವಿ, ಏನೋ 1 ತಿಂಗಳು 2 ತಿಂಗಳು ತಿಂದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅದು ಇದು ಅಂತಿತ್ತು. ಸೊ ಅದಿಲ್ದಿರ ನಿಮ್ಮ ಹತ್ರ 365 days ತಿಂದ್ರು ನಮ್ಮ ಹತ್ರ ನಮ್ಗೆ ಚೆನ್ನಾಗಿದೆ ಅಂದ್ರು. ಅದು ನನ್ಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಸೊ ಹಾಗಾಗಿ ನಾನು ಇದು ಒಂದು ಐಟಮ್ಸ್ ಅಂತ ನಾನು ಪ್ರಿಪೇರ್ ಮಾಡಲ್ಲ, ಎಲ್ಲ ಐಟಮ್ಸು ಸಿಂಪಲ್ ಆಗಿ ಮಾಡ್ತೀವಿ ಅಷ್ಟೇ. ಓಕೆ. ಸೊ ನೀವು ಯೂಸ್ ಮಾಡೋ ಮಸಾಲೆ ಎಲ್ಲ ನೀವೇ ಮಾಡೋದಾ ಅಥವಾ ಯಾವ ರೀತಿ? ಎಲ್ಲಾ ಹೋಟ್ಲಲ್ಲೂ ಹೇಳೋದೆಲ್ಲ ನಾವು ಓನ್ ಮಸಾಲೆ ಮಾಡ್ತೀವಿ, ಅದ್ ಮಾಡ್ತೀವಿ, ಇದು ಮಾಡ್ತೀವಿ ಅನ್ನೋದಕ್ಕಿಂತ ಮೇನ್ ನನ್ನ ಅನುಭವದಲ್ಲಿ ಮೇಕಿಂಗ್ ನಾವು ಮಾಡ್ತೀವಲ್ಲ ಮೇಡಮ್, ಕುಕಿಂಗ್ ಪ್ರೋಸೆಸ್ ಇದು ಅದೇ ಇಂಪಾರ್ಟೆಂಟ್. ಕೆಲವೊಂದು ಐಟಮ್ಸ್ ಹಾಕಿದ್ರೇನೆ ಟೇಸ್ಟ್ ಬರುತ್ತೆ ಅಂತ ಏನಿಲ್ಲ. ನಾನು ಯೂಸ್ ಮಾಡೋದು 4 ಐಟಮ್ಸ್, ಆದ್ರೂ ಟೇಸ್ಟ್ ಚೆನ್ನಾಗಿದೆ ಅಂತ ಎಲ್ಲರೂ ಕಾಂಪ್ಲಿಮೆಂಟ್. ಓಕೆ. ಸೊ ಬೇರೆ ಹೋಟೆಲ್ಗೂ ನಿಮ್ಮ ಹೋಟೆಲ್ಗೂ ಏನ್ ಡಿಫ್ರೆನ್ಸ್ ಇದೆ ಸರ್? ಪ್ರತಿಯೊಂದು ಹೋಟ್ಲಿಗೂ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಮೇಡಮ್. ಆದ್ರೆ ನಮ್ಮ ಹೋಟ್ಲಲ್ಲಿ ಏನಂದ್ರೆ ಸಿಂಪಲ್ ಆಗಿರುತ್ತೆ ಅಷ್ಟೇ, ಆರೋಗ್ಯ ಆಗಿರುತ್ತೆ, ಸಿಂಪಲ್ ಆಗಿರುತ್ತೆ. ಸೊ ಸರ್, ನಿಮ್ ಹೋಟೆಲ್ ಟೈಮಿಂಗ್ಸ್ ನ ನಮ್ಮ ವೀಕ್ಷಕರಿಗೆ ತಿಳಿಸಿ. ಹೋಟೆಲ್ ಟೈಮಿಂಗ್ಸ್ ಮಧ್ಯಾಹ್ನ 12:30 ರಾತ್ರಿ 12 ಗಂಟೆವರೆಗೆ ಕಂಪಲ್ಸರಿ. ಸಂಡೇ ಹೊತ್ತು ನಮಗೆ ಸಂಡೇ ಮಂಡೇ ಆತರ ಹಾಲಿಡೇಸ್ ಏನೂ ಇಲ್ಲ. ಏನೋ 365 days ಅಲ್ಲಿ ಯಾವಾಗಾದ್ರೂ ಹಬ್ಬ ಹುಣ್ಣಿಮೆ ಇದ್ದಾಗ ಯಾವ್ದೋ ಒಂದ್ ದಿವಸ ಇದ್ರೆ ಇರುತ್ತೆ ಅಷ್ಟೇ. ಅದು ಬಿಟ್ಟು ಕಂಟಿನ್ಯೂಷನ್ ಇರುತ್ತೆ. ಸೊ ಎಲ್ಲರಿಗೂ ಅದಕ್ಕಾಗಿ ಜಾಸ್ತಿ ಜನ ಬರ್ತಾರೆ. ಸೊ ಸರ್, ನಿಮ್ ಹೋಟೆಲ್ ಎಕ್ಸಾಕ್ಟ್ ಲೊಕೇಶನ್ ಅನ್ಸುತ್ತೆ? ಎಕ್ಸಾಕ್ಟ್ ಲೊಕೇಶನ್ ಅಂದ್ರೆ ರೈಡರ್ ಡ್ರೈವಿಂಗ್ ಸ್ಕೂಲು ಆಪೋಸಿಟ್ ತ್ಯಾಗರಾಜ್ ನಗರ್ ಬನಶಂಕರಿ ಪೊಲೀಸ್ ಸ್ಟೇಷನ್ ಇರುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ಭಾರತ್ ಪೆಟ್ರೋಲ್ ಬಂಕ್ ಇರುತ್ತೆ. ಕಾರ್ನರ್ ಹೋಟೆಲ್. ಓಕೆ ಸರ್. ಸೊ ಸರ್, ಆನ್ಲೈನ್ ಅಥವಾ ಕ್ಯಾಟರಿಂಗ್ ಸರ್ವಿಸಸ್ ಏನೋ ಅವೈಲಬಲ್ ಇದೆಯಾ? ಕ್ಯಾಟರಿಂಗ್ ಇದೆ ಮೇಡಮ್. ಮಿನಿ ಪಾರ್ಟೀಸ್ಗೆ, ಬರ್ತ್ಡೇಗೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. 50 members to 100, 150, 200 ಮ್ಯಾಕ್ಸಿಮಮ್ ಆ ತರ ಕೊಡ್ತಿದ್ದೀವಿ. ಚೆನ್ನಾಗಿದೆ ಸರ್. ಓಕೆ. ಸೊ ಆನ್ಲೈನ್ ಕೂಡ ಇದೆ ಅಲ್ವಾ? ಆನ್ಲೈನ್ ಇದೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಮೇಡಮ್. ಸೊ ವೀಕ್ಷಕರೇ, ನೀವೇ ನೋಡಿದ್ರಿ ಅಲ್ವಾ, ಭಾರತೀಯ ರುಚಿಯನ್ನ ಎತ್ತಿಡಿಯೋ ಸಲುವಾಗಿ ತಾನೇ ಸ್ವತಃ ಅಡಿಗೆಯನ್ನ ಕಲ್ತಿ ಪ್ರಾರಂಭಿಸಿರೋ ಈ ಹೋಟೆಲ್ ನಲ್ಲಿ ನೀವೇನಾದ್ರೂ ಒಂದ್ಸತಿ ರುಚಿನ ಟ್ರೈ ಮಾಡಿದ್ರೆ 100% ಪದೇ ಪದೇ ಬಂದೇ ಬರ್ತೀರಾ. ಸೊ ಹಾಗಿದ್ರೆ ತಡ ಯಾಕೆ? ಆದಷ್ಟು ಬೇಗ ನಾಗಣ್ಣ ನಾಟಿ ಸ್ಟೈಲ್ ಹೋಟೆಲ್ಗೆ ಬಂದು ವಿಸಿಟ್ ಮಾಡಿ, ನೀವೇ ರುಚಿಯನ್ನ ಟ್ರೈ ಮಾಡಿ. ಥ್ಯಾಂಕ್ ಯು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.